ನಾವು ಕ್ಯಾಂಡಿ ಕ್ಯಾಂಡಿ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ತುಂಬಾ ಕುಡಿಸ್ತಾ ಇರ್ತೀವಿ. ಆ ಕ್ಯಾಂಡಿ ಯಾವ ರೀತಿ ಮಾಡ್ತಾ ಇದಾರೆ ಅಂತ ನೋಡಿದ್ರೆ ಒಬ್ರು ಬಟ್ಟೆ ಹಾಕಿಲ್ಲ. ಆ ಹವಾಯಿ ಚಪ್ಪಲಿ ಯಾವ ಮಟ್ಟಕ್ಕೆ ಗಲೀಜಾಗಿದೆ ನೋಡಿ. ಆ ಹವಾಯಿ ಚಪ್ಪಲಿನಲ್ಲೇ ಕೆಲಸ ಮಾಡ್ತಾ ಇದಾರೆ. ಇನ್ನು ಅವ್ರ ಬೆವರು ಅಂತೂ ಅದ್ರೊಳಗೆ ತುಂಬಾ ಅಡಗ್ತಾ ಇರುತ್ತೆ. ಉಪ್ಪು ಖಾರ ಏನು ಬೇಡ, ಅವ್ರ ಬೆವರೇ ಸಾಕು ಅನ್ನೋ ಹಂಗೆ ಅಲ್ಲಿ ನೋಡಿ ಹವಾಯಿ ಚಪ್ಪಲಿನಲ್ಲಿ ಕೂತ್ಕೊಂಡು ಅದೇ ಕಾಲಲ್ಲಿ ಆ ಟ್ರೈನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಇನ್ನ ನೆಲಕ್ಕೆ ಹಾಕೊಂಡು ತುಳಿತಾ ಇದ್ದಾನೆ ಅದನ್ನೆಲ್ಲ. ಅದನ್ನ ನಾವು ಕುತ್ಕೊಂಡು ಮನೆಯಲ್ಲಿ ಬಾಯಿ ಚಪ್ಪರಿಸ್ಕೊಂಡು ತಿಂತೀವಿ. ಸೂಪರ್ ಆಗೈತೆ ಕ್ಯಾಂಡಿ ಅಂತ. ಈ ಕ್ಯಾಂಡಿ ಮಾಡೋ ಫ್ಯಾಕ್ಟ್ರಿ ನೋಡಿ, ಫ್ಯಾಕ್ಟ್ರಿ ಹೋಗ್ಬಿಟ್ಟು ತಿನ್ನೋದಕ್ಕೆ ಮನ್ಸಾಗುತ್ತೆ. ಬಟ್ ಜನಕ್ಕೆ ಟೇಸ್ಟ್ ಇಂಪಾರ್ಟೆಂಟು. ಇಲ್ಲಿ ಟೇಸ್ಟ್ ಮುಂದೆ ಏನು ಇಲ್ಲ ಅನ್ನೋ ಒಳ್ಳೆ ಸೂಪರ್ ಆಗಿರೋ ಪ್ಯಾಕಿಂಗ್ ಅಲ್ಲಿ ಮಾಡಿ ಕಳಿಸ್ಬಿಡ್ತಾರೆ. ನಮ್ ಜನ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ. ಆದ್ರೆ ಅವ್ರು ಮಾಡ್ತಾ ಇರೋದು ನೋಡಿ, ಅವರು ಸುರಿಸ್ತಾ ಇದಾರೆ ಅದ್ರೊಳಕ್ಕೆ. ಅದ್ರಲ್ಲಿ ಎಷ್ಟು ಕಾಯಿಲೆಗಳು ಬಂದಿರುತ್ತೋ ಗೊತ್ತಿಲ್ಲ. ಬಟ್ ಜನಕ್ಕೆ ಏನು ಅಂದ್ರೆ ಬಾಯಿ ಚಪ್ಪರಿಸ್ಕೊಂಡು ತಿನ್ನೋ ರುಚಿ ಬೇಕು. ಯಾವ್ದೇ ಆಗ್ಲಿ ಯಾವ ತರ ಮಾಡ್ತಾರೆ, ಕ್ವಾಲಿಟಿ ಹೇಗಿರುತ್ತೆ, ಸ್ಟ್ಯಾಂಡರ್ಡ್ ಫ್ಯಾಕ್ಟ್ರಿಗಳು ಕೆಲವೊಂದು ಮಾಡದೇ ಇರ್ಬೋದು. ಲೋಕಲ್ ಅಲ್ಲಿ ಅದೇ ನೇಮ್ ಪ್ಲೇಟ್ ನೇಮ್ ಬೋರ್ಡ್ ಯೂಸ್ ಮಾಡ್ಕೊಂಡು ಎಷ್ಟೋ ಕಾಪಿ ವರ್ಷನ್ ಅಲ್ಲಿ ಮಾಡ್ತಾ ಇದಾರೆ. ಅವ್ರು ಮಾಡ್ತಾ ಇರುವಂತ ಕೆಲಸ ಇದೇ ತರ. ಈ ವಿಜಯ ಟೈಮ್ಸ್ ಅಲ್ಲಿ ವಿಜಯಲಕ್ಷ್ಮಿ ಮೇಡಮ್ ಅವರು ತುಂಬಾ ವಿಷಯಗಳನ್ನ ತೋರಿಸ್ತಾ ಇದಾರೆ. ಈ ತರ ಕಲಬೆರಕೆ ವಸ್ತುಗಳು ತುಂಬಾ ಬರ್ತಾ ಇದೆ. ಹುಷಾರಾಗಿರಿ ಜನ, ಮೋಸ ಹೋಗ್ಬೇಡಿ, ಇದನ್ನೆಲ್ಲ ತಿಂದು ಹಾಸ್ಪಿಟ್ಲಿಗೆ ದುಡ್ಡು ಕಟ್ಬೇಡಿ ಅಂತ. ಬಟ್ ನಮ್ ಜನ ಕೇಳೋದಿಲ್ಲ. ಅವರು ಬಾಯಿ ರುಚಿಗೋಸ್ಕರ ಒದ್ದಾಡ್ತಾ ಇರಬೇಕಾಗತ್ತೆ ಲೈಫ್ ಪೂರ್ತಿ. ಇಲ್ಲಿ ಏನು ಅಂದ್ರೆ ಪಾಪ ಕೂಲಿ ಕಾರ್ಮಿಕರು, ಅವ್ರಿಗೂ ಏನು ಗೊತ್ತಿರಲ್ಲ, ಕೆಲಸ ಮಾಡಿ ಅಂತ ಹೇಳಿರ್ತಾರೆ, ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ದುಡ್ಡು ಮಾಡ್ತಾ ಇರೋರು ಯಾರೋ ಸೆಂಟ್ರಲ್ ಇರೋರು ದುಡ್ಡು ಮಾಡ್ತಾ ಇರ್ತಾರೆ. ಬಟ್ ಒದ್ದಾಡೋರು ಯಾರೋ ಆ ಕೂಲಿ ಕಾರ್ಮಿಕರು, ಲಾಸ್ಟ್ ತಿನ್ನೋ ಅಂತ ಕನ್ಸ್ಯೂಮರ್. ಆದಷ್ಟು ಇಂತಹ ವಸ್ತುಗಳನ್ನ ತಿಳ್ಬೇಕಾದ್ರೆ ಯಾವ ಕಂಪ್ನಿ ಪ್ರೊಡ್ಯೂಸ್ ಮಾಡ್ತಾ ಇದೆ, ಯಾವ ಬ್ರ್ಯಾಂಡ್ ಏನಾಗಿದೆ ತಿಳ್ಕೊಂಡು ಮಾಡಿ. ಒಂದು ಸಲ ಕ್ವಾಲಿಟಿನ ಟೆಸ್ಟ್ ಮಾಡಿ. ನೀವು ಟೆಸ್ಟ್ ಮಾಡ್ಸೋದಕ್ಕೂ ಆಗೋದಿಲ್ಲ ಬಿಡಿ. ಕಡಿಮೆ ರೇಟ್ ಏನ್ ಸಿಗುತ್ತೆ ಅದನ್ನ ತಗೊಂಡ್ ತಿನ್ನೋಣ ಅಂತೀವಿ. ಕಡಿಮೆ ರೇಟ್ ತಿನ್ನೋದಕ್ಕೆ ಮುಂಚೆ ಮಕ್ಳು ಕೊಡ್ತಾ ಇದೀವಿ, ಇದು ಸರಿನಾ ಅಂತ ಯೋಚನೆ ಮಾಡಿ. ಇಂಥದ್ದೆಲ್ಲ ತುಂಬಾ ನಡೀತಾ ಇದೆ ನಮ್ ಸುತ್ತಮುತ್ತ. ಆದಷ್ಟು ಇಂಥ ಫುಡ್ಗಳನ್ನ ಅವಾಯ್ಡ್ ಮಾಡಿ. ಇನ್ನು ಉಳಿದಿದ್ದು ನಿಮ್ಮ ಬಿಟ್ಟಿದ್ದು. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.